ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 4ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 12 ಅಳತೆಗಳು ತೂಕ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 12.4ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಇಲ್ಲಿ ನಾವು ಅಭ್ಯಾಸ 12.4ರ ಲೆಕ್ಕಗಳನ್ನು ಬಿಡಿಸುವ ಮೊದಲು ಪೇಜ್ ನಂಬರ್ 56ರ ಉದಾಹರಣೆ ಲೆಕ್ಕಗಳನ್ನು ಬರೆದುಕೊಳ್ಳೋಣ. ಮೊದಲನೆಯದಾಗಿ ಇಲ್ಲಿ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಿ ಅದರ ಅಂದಾಜು ತೂಕ ಬರೆ ಎಂದು ಕೊಟ್ಟಿದ್ದಾರೆ. ಉದಾಹರಣೆಯಾಗಿ ಡಸ್ಟರ್, ಅದರ ಅಂದಾಜು ತೂಕ 150 ಗ್ರಾಂ ಎಂದು ಕೊಟ್ಟಿದ್ದಾರೆ. ಈಗ ನಾವು ಇಲ್ಲಿ ಯಾವುದಾದರೂ 3 ವಸ್ತುಗಳ ಹೆಸರನ್ನು ಬರೆದು ಅವುಗಳ ಅಂದಾಜು ತೂಕವನ್ನು ಬರೆಯಬೇಕು. ಈಗ ನಾವು ಉದಾಹರಣೆಗಳನ್ನು ಬರೆಯೋಣ. ಇಲ್ಲಿ ಡಸ್ಟರ್ ಎಂದು ಕೊಟ್ಟಿದ್ದಾರೆ. ಮೊದಲನೇ ಉದಾಹರಣೆ ಪುಸ್ತಕ, ಎರಡನೇ ಉದಾಹರಣೆ ಮೇಜು, ಮೂರನೇ ಉದಾಹರಣೆ ಪೆನ್ ಎಂದು ಬರೆಯೋಣ. ಇಲ್ಲಿ ಅಂದಾಜು ತೂಕವನ್ನು ಈಗ ನಾವು ಬರೆಯಬೇಕು. ಪುಸ್ತಕ ಅಂದಾಜು ತೂಕ 500 ಗ್ರಾಂ. ಮೇಜಿನ ಅಂದಾಜು ತೂಕವನ್ನು ನಾವು 15 ಕಿಲೋಗ್ರಾಂಗಳು ಎಂದು ಬರೆಯೋಣ. ಪೆನ್ನ ತೂಕ 10 ಗ್ರಾಂಗಳು. ಇಲ್ಲಿ ನೀವು ಯಾವುದೇ ವಸ್ತುಗಳ ಹೆಸರನ್ನ ಉದಾಹರಣೆಯಾಗಿ ಬರೆದು ಅವುಗಳ ಅಂದಾಜು ತೂಕವನ್ನು ಬರೆಯಬಹುದು. ಈಗ ನಾವು ಅಭ್ಯಾಸ 12.4ರ ಪ್ರಶ್ನೆಯನ್ನ ಬಿಡಿಸೋಣ. ಕ್ರಮ ಸಂಖ್ಯೆ 1ರಲ್ಲಿ ನೀಡಿರುವಂತೆ ಮುಂದೆ ನೀಡಿರುವ ವಸ್ತುಗಳ ಅಂದಾಜು ತೂಕ ಮತ್ತು ನಿಖರವಾದ ತೂಕ ಕಂಡುಹಿಡಿದು ಕೋಷ್ಟಕದಲ್ಲಿ ತುಂಬು. ಇದಕ್ಕಾಗಿ ಶಾಲೆಯಲ್ಲಿ ಲಭ್ಯವಿರುವ ತೂಕದ ಯಂತ್ರವನ್ನು ಶಿಕ್ಷಕರ ಸಹಾಯ ಪಡೆದು ಉಪಯೋಗಿಸು. ಇಲ್ಲಿ ನೀವು ಶಾಲೆಯಲ್ಲಿ ಇರುವ ತೂಕದ ಯಂತ್ರವನ್ನು ಬಳಸಿ ಶಿಕ್ಷಕರ ಸಹಾಯ ಪಡೆದು ಈ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಮೊದಲನೆಯದಾಗಿ ಕ್ರಮ ಸಂಖ್ಯೆ 1 ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ. ಸುತ್ತಿಗೆ ಅಂದಾಜು ತೂಕ 1 ಕಿಲೋಗ್ರಾಂ, ನಿಖರವಾದ ತೂಕ 1 ಕಿಲೋಗ್ರಾಂ 200 ಗ್ರಾಂ ಆಗಿದೆ. ಎರಡನೆಯದಾಗಿ ಊಟದ ತಟ್ಟೆಯ ಅಂದಾಜು ತೂಕ 300 ಗ್ರಾಂ ಎಂದು ಬರೆಯುತ್ತಿದ್ದೇವೆ. ನಿಖರವಾದ ತೂಕ 350 ಗ್ರಾಂಗಳು. ಇಲ್ಲಿ ನೀವು ತೂಕದ ಯಂತ್ರವನ್ನು ಬಳಸಿ ಅಂದಾಜು ತೂಕವನ್ನು ಕಂಡುಹಿಡಿಯಬಹುದು, ಏಕೆಂದರೆ ಪ್ರತಿಯೊಂದು ಊಟದ ತಟ್ಟೆಯ ಅಂದಾಜು ತೂಕ ಮತ್ತು ನಿಖರವಾದ ತೂಕಗಳು ಬೇರೆ ಬೇರೆಯಾಗಿರುತ್ತವೆ. ಮೂರನೇ ಪ್ರಶ್ನೆ, ಸೀಮೆ ಸುಣ್ಣ ತುಂಬಿರುವ ಡಬ್ಬ. ಈ ಸೀಮೆ ಸುಣ್ಣ ತುಂಬಿರುವ ಡಬ್ಬವನ್ನು ನಾವು ಅಂದಾಜು ತೂಕವಾಗಿ 50 ಗ್ರಾಮನ್ನು ತೆಗೆದುಕೊಳ್ಳಬಹುದು. ನಿಖರವಾದ ತೂಕ 100 ಗ್ರಾಂ. ಬೀಗದ ಅಂದಾಜು ತೂಕ 100 ಗ್ರಾಂ ಎಂದು ತೆಗೆದುಕೊಳ್ಳೋಣ. ನಿಖರವಾದ ತೂಕ 120 ಗ್ರಾಂಗಳು. 5ನೇ ಪ್ರಶ್ನೆ, ನಿನ್ನ ಶಾಲಾ ಬ್ಯಾಗ್ ಅಥವಾ ಚೀಲ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮ್ಮ ಶಾಲಾ ಬ್ಯಾಗ್ನ ತೂಕವನ್ನು ಬರೆಯಬೇಕು. ನಾನು ಇಲ್ಲಿ ಅಂದಾಜು ತೂಕವನ್ನು ಬರೆಯುತ್ತಿದ್ದೇನೆ. ಶಾಲಾ ಬ್ಯಾಗ್ನ ತೂಕ 2 ಕಿಲೋಗ್ರಾಂ. ನಿಖರವಾದ ತೂಕ 2.5 ಕಿಲೋಗ್ರಾಂ, ಅಂದರೆ 2 ಕಿಲೋಗ್ರಾಂ 5 ಅಥವಾ 500 ಗ್ರಾಂ ಆಗಿದೆ. 6ನೇ ಪ್ರಶ್ನೆ, ಗ್ಲೋಬ್ನ ಅಂದಾಜು ತೂಕ 1 ಕಿಲೋಗ್ರಾಂ. ನಿಖರವಾದ ತೂಕವನ್ನು 750 ಗ್ರಾಂ ಎಂದು ಬರೆಯುತ್ತಿದ್ದೇನೆ. ಇಲ್ಲಿ ನೀವು ಈ ಎಲ್ಲ ಉದಾಹರಣೆಗಳನ್ನು ತೂಕದ ಯಂತ್ರವನ್ನು ಉಪಯೋಗಿಸಿ ಅಂದಾಜು ತೂಕ ಮತ್ತು ನಿಖರವಾದ ತೂಕವನ್ನು ಬರೆಯಬಹುದು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 12.4ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 13 ಗಾತ್ರದ ಅಳತೆ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.